ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಂದರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ನೀವು ನನಗೆ ಲೈವಲ್ಲಿ ಬಂದಾಗ ಕೂಡ ಮಾಹಿತಿ ಕೇಳ್ತಾ ಇರುವಂಥದ್ದು, ಜೊತೆಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕೂಡ ನೀವು ಕೇಳ್ತಾ ಇರುವಂಥದ್ದು ನಮ್ಮ PMBದು ರಿಸಲ್ಟ್ ಯಾವಾಗ ಅಂತ. ಸಿಂಪಲ್ಲಾಗಿ PMB ರಿಸಲ್ಟ್ ಈಗ ನೋಡಿ, ನೀವು ಎಕ್ಸಾಮ್ ಬರೋದು ಇವಾಗ ಒಂದು ಕಂಪ್ಲೀಟಾಗಿ ಈ ಒಂದು 15ಗೆ ಒಂದು ಮಂತ್ ಕಂಪ್ಲೀಟ್ ಆಯಿತು. ಕರೆಕ್ಟ್ 1 ತಿಂಗಳಾಯ್ತು ಇವಾಗ ಎಕ್ಸಾಮ್ ಬರೋದು. ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಹೇಳೋದು ಏನಂತಂದರೆ, ಈ ತಿಂಗಳು ಜನವರಿ ತಿಂಗಳು ರನ್ನಿಂಗ್ ಇದೆ. ಇವಾಗ ಜನವರಿ ತಿಂಗಳಲ್ಲಿ ನಿಮಗೆ ಯಾವುದೇ ಥರಂಥ ರಿಸಲ್ಟ್ ಬರೋದಿಲ್ಲ. ನೆನಪಿಟ್ಟುಕೊಳ್ಳಿ, ನಿಮಗೆ ಈ ತಿಂಗಳ ಯಾವುದೇ ರಿಸಲ್ಟ್ ಬರೋದಿಲ್ಲ. ಓಕೆ, ಯಾಕೆ ಬರೋದಿಲ್ಲ ಅಂತಂದರೆ ಈ ಇವತ್ತು ತಾರೀಕು 16 ಇದೆ. ಈಗೂ ಕೂಡ ಏನಂದರೆ ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಓಕೆ, ಸೊ ಮಾಹಿತಿ ಬಂದ ಪ್ರಕಾರ ಏನಂತಂದರೆ, ಇವಾಗ ಫಸ್ಟ್ ಇಯರ್ದು ಕಂಪ್ಲೀಟ್ ಆಗಿದೆ. ಥರ್ಡ್ ಇಯರದ್ದು ಇನ್ನೂ ಒಂದಷ್ಟು ಕೋರ್ಸ್ಗಳದ್ದು 1 ಮತ್ತು 2 ಪೇಪರ್ಗಳು ಪೆಂಡಿಂಗ್ ಇರುವಂಥದ್ದು. ಅಂದರೆ 1-2 ಪೇಪರ್ ಅಲ್ಲ, ಸಬ್ಜೆಕ್ಟ್ಗಳು ಇನ್ನೂ 1 ಅಥವಾ 2 ಸಬ್ಜೆಕ್ಟ್ಗಳದ್ದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಮಾಹಿತಿ ಬಂದಿರುವಂಥದ್ದು. ಫಸ್ಟ್ ಇಯರ್ ಆಗಿದೆ. ಓಕೆ, ಆಮೇಲೆ ಥರ್ಡ್ ಇಯರದ್ದು 1 ಮತ್ತು 2 ಸಬ್ಜೆಕ್ಟ್ಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತು ಈಗ ರನ್ನಿಂಗಲ್ಲಿರುವಂಥದ್ದು 2ನೇ ವರ್ಷದ್ದು ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ಇದು ಕೂಡ ಇನ್ನೂ 10 ಡೇಸ್ ಟೈಮ್ ಆಗುತ್ತೆ. ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಬೇಕಂತಂದರೆ ಇನ್ನೂ 10 ದಿನ ಹೋಗುತ್ತೆ. 10 ದಿನ ತನಕನೂ ಪೇಪರ್ ವ್ಯಾಲ್ಯೂಯೇಷನ್ ನಡೀತಿದೆ. 10 ದಿನ ಅಂದರೆ ಈ ತಿಂಗಳು ಕಂಪ್ಲೀಟ್, ಜನವರಿ ತಿಂಗಳು ಕಂಪ್ಲೀಟ್ ಆಯಿತು. ಮತ್ತು ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಫಸ್ಟ್ ವಾರದಲ್ಲಿ ಥರ್ಡ್ ಇಯರದ್ದು ಏನಾದರೂ ಡಾಟಾ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಥರ್ಡ್ ಇಯರದ್ದು ಮುಂದೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಡಾಟಾ ಹ್ಯಾಂಡ್ಲಿಂಗ್ ಅಂತ ಡಾಟಾನ ಡಿಕೋಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ವಾರದಲ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ ನೀವು ಫೆಬ್ರವರಿ 2ನೇ ವಾರ ಅಂತ ಲೆಕ್ಕ ಇಟ್ಕೋರಿ. 2ನೇ ವಾರ ತನಕ ಕೂಡ ನೀವು ಅಗಳಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಮೊದಲು ಏನಾದರೂ ಕಂಪ್ಲೀಟ್ ಆಗಿದೆ, ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಮಾಹಿತಿ ಬಂದರೂ ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಿರೋದೇನೆಂದರೆ, ಇಲ್ಲಿ ತನಕ ಏನಾಗಿದೆ ಲೆಕ್ಕಾಚಾರ ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು. ರಿಸಲ್ಟ್ ಬಗ್ಗೆ ನಾನು ಇಲ್ಲಿ ಏನು ಮಾಹಿತಿ ಹೇಳ್ತಾ ಇಲ್ಲ, ಯಾಕಂದರೆ ವ್ಯಾಲ್ಯೂಯೇಷನ್ ನಡಿಬೇಕಾದ್ರೆ ರಿಸಲ್ಟ್ ಬಗ್ಗೆ ಹೇಳೋಕ್ಕೆ ಬರೋದಿಲ್ಲ. ಇನ್ನೂ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಇನ್ನೂ 10 ಡೇಸ್ ವ್ಯಾಲ್ಯೂಯೇಷನ್ ನಡೀತದೆ. ಅದಾದಮೇಲೆ ಡಿಕೋಡಿಂಗ್ ಮಾಡಬೇಕು. ಅದ ನಂತರ ರಿಸಲ್ಟ್ ಡಿಕ್ಲರೇಷನ್ ಮಾಡಬೇಕು. ಅಂದರೆ ಫೆಬ್ರವರಿ 2ನೇ ವಾರ ತನಕ ವೇಟ್ ಮಾಡಬೇಕಾಗತ್ತೆ.